ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ನಾನು ಅಕ್ಕಿ ಹಪ್ಪಳ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಹಪ್ಪಳ ಸಂಡಿಗೆ ಮಾಡೋದಾದರೂ ಬಿಸಿಲು ಚೆನ್ನಾಗಿ ಬೇಕು ಅಂತಾರೆ. ಬಟ್ ಇವತ್ತು ನಾನು ಹೊರಗಡೆ ಹೋಗೋ ಕೆಲಸನೇ ಇಲ್ಲ. ಈಗಿನ ಪರಿಸ್ಥಿತಿ ಕೂಡ ಹಾಗೇ ಇದೆ. ಮನೆಯೊಳಗೆ ಇದ್ದಷ್ಟು ಉತ್ತಮ. ಹಾಗಾಗಿ ಮನೆ ಒಳಗೇನೆ ಬರೀ ಫ್ಯಾನ್ ಗಾಳಿನಲ್ಲಿ ನೀವು ಈ ಹಪ್ಪಳನ ಕ್ವಿಕ್ಕಾಗಿ 1 ಡೇ ಒಳಗೆ ನೀವು ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ಳೋಣ. 1 ಕಪ್ ಅಕ್ಕಿ ನಾನು ಇದಕ್ಕೆ ಬೆಳೆಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ಊಟದಕ್ಕೇ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳೆದು ಒಂದು 2 ಸರಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ. ಒಂದು 2 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ. ಕೆಲವರು ರಾತ್ರಿ ಇಡೀನೂ ನೆನೆಸಿಡ್ತಾರೆ. ಬಟ್ ಇದು ಕ್ವಿಕ್ ಅಂತ ಹೇಳಿದ್ನಲ್ಲ ನಾನು, ಹಾಗಾಗಿ ನಾವು ಸ್ವಲ್ಪ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಸಾಕಷ್ಟು ನೀರು ಹಾಕಿಬಿಟ್ಟು 1 ರಿಂದ 2 ಗಂಟೆ ತನಕ ನಾವು ನೆನೆಯೋದಕ್ಕೆ ಬಿಡೋಣ. ಆ ನಂತರ ಇದು ನೆನೆದಾದಮೇಲೆ ನುಣ್ಣಗೆ ರುಬ್ಕೊಳ್ಬೇಕು. ನೀರು ದೋಸೆಗೆಲ್ಲ ರುಬ್ಕೊಳ್ತೀವಲ್ಲ ಹಾಗೆ ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ನಾನು ಇದನ್ನು ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೀರು ದೋಸೆ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿ ಇರಲಿ ಹಿಟ್ಟು. ಇವಾಗೇನೆಂದರೆ ನಾನು ಇದನ್ನು ಈ ಥರ ಸಣ್ಣ ಸಣ್ಣ ಕಪ್ಗಳಿದೆಯಲ್ಲ, ಈ ಕಪ್ಗಳಿಗೆ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಇಡ್ಲಿ ಆಟದಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಅದೇ ಇದರಲ್ಲಿ ಮೇಯ್ನ್ ಡಿಫ್ರೆನ್ಸ್. ಏನಂತಂದರೆ ಟ್ರೆಡಿಷ್ನಲಿ ನಾವು ಒಂದೊಂದು ಪ್ಲೇಟನ್ನು ಇಟ್ಟು ಮಾಡ್ತೀವಿ, ಒಂದೊಂದೇ ಹಪ್ಪಳ ಅಗಲದ್ದು ಮಾಡ್ಕೊಳ್ತಾ ಇರ್ತೀವಿ. ನಂಗೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸ್ತಾ ಇತ್ತು. ಸೊ ತುಂಬ ಯೋಚನೆ ಮಾಡಿ ಒಂದು 2-3 ಮೆಥಡ್ ಟ್ರೈ ಮಾಡಿದೆ ನಾನು. ಆ್ಯಕ್ಚುಲಿ ಇಡ್ಲಿ ಪ್ಲೇಟ್ಗೆ ಹಾಕಿಬಿಟ್ಟೆ, ಬಟ್ ಅದು ವರ್ಕ್ ಆಗಲಿಲ್ಲ. ಯಾಕಂದರೆ ಅದು ನಮಗೆ ಮಧ್ಯದಲ್ಲಿ ಒಂಥರ ಹೊಂಡ ಇರುತ್ತಲ್ಲ, ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಸೊ ಆಮೇಲೆ ನಾನು ಈ ಥರ ಕಪ್ಗಳು ಸಾಕಷ್ಟು ಕಪ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ನೀವು 2 ಬ್ಯಾಚಲ್ಲಿ ಮಾಡ್ಕೋಬೋದು. ಆಲ್ರೆಡಿ ನೀರನ್ನು ಕುದಿಯೋಕೆ ಇಟ್ಬಿಟ್ಟು ನೋಡಿ, ಈ ಥರ ಸ್ಟೀಮ್ ಕುಕ್ ಮಾಡೋಕ್ಕೊಂದು ಬರುತ್ತಲ್ಲ, ಅದನ್ನು ಇಟ್ಬಿಟ್ಟು ಅದರಲ್ಲಿ ಹಿಟ್ಟು ಅರ್ಧ ಚಮಚ ಅಷ್ಟೇ ನೋಡಿದ್ರಲ್ಲ ಹಾಕಿಬಿಟ್ಟು ಅದನ್ನು ಅಲ್ಲಾಡಿಸ್ಬಿಟ್ಟು ಮುಚ್ಚಿ 2 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಬೇರೆ ಕಪ್ಗಳಿಗೆ ಹಾಕಿಟ್ಕೊಳ್ಳಿ. ನೋಡಿ, 2 ನಿಮಿಷ ಆದಮೇಲೆ ಅದಾಗಿರೋದು ಗೊತ್ತಾಗುತ್ತೆ. ಕಂಪ್ಲೀಟ್ ಪ್ಲೇನ್ ಕಾಣ್ತಾ ಇದೆ, ಬೆಂದಿದ್ದು ಗೊತ್ತಾಗುತ್ತೆ. ಮಧ್ಯ ಬ್ರೇಕ್ ಬರಬಾರ್ದು. ಆ ಥರ ಬಂದರೆ ನಿಮ್ಮದು ಸ್ಟೌವಿಂದು ಉರಿ ಕಮ್ಮಿ ಆಗಿದೆ ಅಥವಾ ಪಾತ್ರದಲ್ಲಿ ನೀರು ಕಡಿಮೆ ಆಗಿದೆ ಅಂತ ಅರ್ಥ. ಹಾಗಾದರೆ ನಿಮಗೆ ಹಪ್ಪಳ ತೆಗಿಯೋಕೆ ಬರೋದಿಲ್ಲ. ಸೊ ಇವಾಗ ತೆಗೆದುಬಿಟ್ಟು ಇನ್ನೊಂದಷ್ಟು 5-6 ಕಪ್ ಇದ್ದರೆ ಟಕ್ ಅಂತ ನೀವು ಅದನ್ನು ಸೆಕೆಂಡ್ ಬ್ಯಾಚ್ ಇಟ್ಬಿಡಿ. ಹಾಗೆಯೇ ನೀವು ಇದನ್ನು ತೆಗೆದು ಹಾಕ್ಕೊಳ್ಳೋದಕ್ಕೆ ಇಮ್ಮಿಡಿಯೇಟಾಗಿ ಹಾಕ್ಕೊಳ್ಬೇಕಲ್ವ, ಸ್ವಲ್ಪ ತಣ್ಣೀರಲ್ಲಿ ನೀವು ಇದನ್ನು ಈ ಥರ ಅದ್ಕೊಂಡ್ರೆ, ಕಂಪಲ್ಸರಿ ಇಲ್ಲ, ಬೇಗ ಮಾಡ್ಕೊಳ್ಳೋದಾದರೆ ನಮಗೆ ಈ ಸ್ನ್ಯಾಕ್ ಬೇಗ ಆಗಬೇಕಂದ್ರೆ ಈ ಥರ ತಣ್ಣೀರಲ್ಲಿ ಅದ್ಕೊಂಡ್ರೆ ತೆಗಿಲಿಕ್ಕೆ ಬರುತ್ತೆ ಚಮಚದಲ್ಲಿ ಸುಲಭವಾಗಿ. ನೋಡಿ, ಸಣ್ಣ ಸಣ್ಣ ಹಪ್ಪಳ ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಈ ಥರ ಒಂದು ಟೇಬಲ್ ಮೇಲೆ ಫ್ಯಾನ್ ಕೆಳಗಡೆ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನಾನಿದು. ಮಾಮೂಲಿ ಅಕ್ಕಿ ಹಪ್ಪಳ ಮಾಡೋ ಮೆಥಡ್ಡೇ, ಬಟ್ ಅದರಲ್ಲಿ ದೊಡ್ಡ ದೊಡ್ಡ ಹಪ್ಪಳ ಮಾಡ್ತೀವಿ, ತುಂಬ ಹೊತ್ತು ನಿಲ್ಲಬೇಕಾಗತ್ತೆ, ಅಷ್ಟೆಲ್ಲ ಸಮಯ ಇರಲ್ಲ. ಚಿಕ್ಕ ಮಕ್ಕಳು ಮನೇಲಿದ್ರಂತೂ ನಮ್ಗೆ ಆಗೋದೇ ಇಲ್ಲ. ಸೊ ಅವ್ರು ಮಲಗಿದಾಗ ನಾವು ಇದನ್ನು ಮಾಡ್ಕೋಬೇಕು. ಹಾಗಾಗಿ ನಾನು ಈ ಐಡಿಯಾ ಮಾಡಿರೋದು. ಬಟ್ ನನಗೆ ಇದು ವರ್ಕ್ ಆಯಿತು. ಸೊ ನೀವು ಮಾಡಿ ನೋಡ್ಬೋದು ಕಡಿಮೆ ಕ್ವಾಂಟಿಟಿನಲ್ಲಿ. ಈಗ ನಾನು ನೋಡಿ ಅಷ್ಟನ್ನು ತೆಗೆದು ಹಾಕ್ಕೊಂಡಿದ್ದೀನಿ. ಇದೇ ಥರ ನಾನು ಉಳಿದ ಅಷ್ಟು ಹಿಟ್ಟಲ್ಲಿ ಮಾಡ್ಕೊಂಡಿರೋದು. 1 ಕಪ್ ಹಿಟ್ಟು ನಾನು 1 ಕಪ್ ಅಕ್ಕಿ ಬಳಸಿ ಮಾಡಿರುವಂಥದ್ದು. ಈ ಸೈಜಿಂದು ಕೌಂಟ್ ಮಾಡಿದ್ರೆ ನನಗೆ ಸುಮಾರು 100-110 ಮೇಲೆ ಬಂದಿದೆ. ಸಣ್ಣ ಮಕ್ಕಳಿದ್ರೆ ಈ ಸಂಜೆ ಟೈಮಲ್ಲಿ ಯಾವಾಗಲೂ ಕಷ್ಟದ ಸ್ನ್ಯಾಕ್ ಮಾಡಿ ಕೊಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನೋಡಿ ಇದನ್ನು ಮಾಡಿಟ್ಕೊಂಡ್ರೆ 2 ದಿನಕ್ಕೊಂದು ಸತಿ ಮಕ್ಕಳು ಖಂಡಿತ ಹಪ್ಪಳ ಇಷ್ಟಪಡ್ತಾರೆ. ಕ್ವಿಕ್ಕಾಗಿ ಆಗುತ್ತೆ. ನನಗೆ ಕಂಟಿನ್ಯೂಸ್ ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಮಾಡಿದೆ. ಅಷ್ಟರಲ್ಲಿ 2 hours ಹಿಂದೆ ನಾನು ಹಾಕಿರೋದು ನೋಡಿ ಆಲ್ರೆಡಿ ಒಣಗಿಬಿಟ್ಟಿದೆ. ಅಂದರೆ ತುಂಬ ಸೆಕೆ ಇದೆ ಇವತ್ತು, ಹಾಗಾಗಿ ಬೇಗ ಒಣಗಿದೆ ಕೂಡ. ಮಾರನೇ ದಿನ ನೋಡಿ ನಾನು ಇದನ್ನು ಹಾಗೆ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ಮಾರನೇ ದಿನ ಬೆಳಗ್ಗೆ ಬಂದು ನೋಡುವಾಗ ಆಲ್ಮೋಸ್ಟ್ ಎಲ್ಲ ಒಣಗಿಬಿಟ್ಟಿದೆ. ಸೊ ಬಿಸಿಲಿಗೆ ನಾನು ತೊಗೊಂಡು ಹೋಗಲೇ ಇಲ್ಲ ಇದನ್ನು. ಸೊ ಸುಲಭ ನಿಮಗೆ ಮಾಡ್ಕೊಳ್ಳೋದು ಮನೆ ಒಳಗಡೆ. ಕ್ವಿಕ್ಕಾಗಿ ನೀವು ಇದನ್ನು ಮಾಡಿ ಖಾಲಿ ಮಾಡ್ತೀರಾ ಅಂದರೆ ನೀವು ಬಿಸಿಲಿಗೆ ಹಾಕೋ ಅವಶ್ಯಕತೆ ಇಲ್ಲ. ಒಂದು 2-3 ದಿನದಲ್ಲಿ ಅಥವಾ 1 ವಾರದೊಳಗೆ ಮಾಡಿ ಖಾಲಿ ಮಾಡ್ಕೊಳ್ಳೋದಾದರೆ ಚೆನ್ನಾಗಿ ಬರುತ್ತೆ ಕೂಡ. ಇಲ್ಲ ಅಂತಂದರೆ ನೀವು ಏನಾದರೂ ಈ ಥರ ಮಾಡಿ ಸ್ಟೋರ್ ಮಾಡೋ ಪ್ಲ್ಯಾನ್ ಇದ್ದರೆ, 1 ವರ್ಷಕ್ಕೇನಾದ್ರು ಇದ್ದರೆ ಆ ಥರ ನೀವು ನೋಡಿ ನಿಮ್ಮ ಬಾಲ್ಕನಿಲಿ ಸ್ವಲ್ಪ ಬಿಸಿಲು ಬಂದರೆ, ನಾನು ಬಾಲ್ಕನಿಲಿ ನೋಡಿ ಒಂದು 2 ಗಂಟೆ ಬಿಸಿಲಿಗೆ ಹಾಕಿದರೂ ಸಾಕಾಗುತ್ತೆ. ಈ ಥರ ತಟ್ಟೆಗೆ ಅದನ್ನೆಲ್ಲ ಹಾಕ್ಕೊಂಡು ಸ್ಟೋರ್ ಮಾಡೋದಾದರೆ ಆ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಹಪ್ಪಳನ ನಾನು ಕರೆದು ತೋರಿಸ್ತಾ ಇದ್ದೀನಿ. ಡಬಲ್ ಸೈಜ್ ಆಗುತ್ತೆ.
ಮತ್ತು ಕರಿಯೋದಕ್ಕೂ ಸುಲಭ. ಸ್ವಲ್ಪ ಎಣ್ಣೆ ಇಟ್ಕೊಂಡ್ರೆ ಸಾಕಾಗತ್ತೆ. ಒಂದೊಂದೇ ಹಪ್ಪಳನ ನೀವು ಕರ್ಕೋಬೋದು ಈ ಥರ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಇದು ಗಟ್ಟಿ ಇರೋದಿಲ್ಲ, ಲಘು ಲಘು ಇರುತ್ತೆ ನೋಡಿ, ಇಷ್ಟು ಲಘು ಲಘು ಇದೆ. ಸೊ ಮಕ್ಕಳಿಗೆ ತಿನ್ನೋದಕ್ಕಾಗಲಿ ನಮಗೆ ಆಗಲಿ ಕಾಫಿ ಟೀ ಜೊತೆಗೆ ಸಂಜೆ ವಾರದಲ್ಲಿ 1 ಸತಿ ಅಥವಾ 2 ಸರಿ ಇದನ್ನು ಮಾಡ್ಕೋಬಹುದು. ಸೊ ಮಾಡಿ ನೋಡಿ ಈ ರೆಸಿಪಿ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.